ಸದಾವಕಾಲ ಸ್ಮರಣೀಯರಾದ ಮಹಾತ್ಮ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಯನ್ನ, ಸದ್ಗುರು ಷಣ್ಮುಖಾರೂಢ ಯತಿಗಳನ್ನ, ಪರಮಾರಾಧ್ಯ ಶ್ರೀಮನ್ ನಿಜಗುಣ ಶಿವಯೋಗಿಯ ಕೈವಲ್ಯ ಸಾಹಿತ್ಯಕ್ಕೆ ಟೀಕಾ ತಾತ್ಪರ್ಯವನ್ನು ರಚಿಸಿ ಶತಾಯುಷ್ಯ ಪರ್ಯಂತರ ಹಳ್ಳಿ ಪಟ್ಟಣಗಳನ್ನು ಸಂಚರಿಸಿ ನಿಜಗುಣರ ಶಾಸ್ತ್ರ ಬೋಧಿಸಿ ಅನಂತ ಮುಮುಕ್ಷುಗಳ ಉದ್ಧಾರಕರ್ತೃಗಳಾದ ಆರೂಢ ಜ್ಯೋತಿ ಶಿವಪುತ್ರ ಅಜ್ಜನವರ ಪಾವನ ಸನ್ನಿಧಾನವನ್ನು ಭಕ್ತಿಯಿಂದ ಪ್ರಾರ್ಥಿಸಿ, ನಮ್ಮ ನಿಮ್ಮೆಲ್ಲರ ಉದ್ಧಾರಕರ್ತೃಗಳು ಅನವರತ ಶಾಸ್ತ್ರ ಸ್ತೋತ್ರಗಳನ್ನು ಭಕ್ತರಿಗೆ ಎಡೆಮಾಡಿ ತಮ್ಮ ಅವತಾರ ಪೂರೈಸಿದ ಪೂಜ್ಯ ಗುರುಗಳವರ ಪಾವನ ಚರಣಗಳನ್ನು ಹೃತ್ಸರೋಜದಲ್ಲಿ ಪ್ರತಿಷ್ಠಾಪಿಸಿ, ಆರೂಢ ಜ್ಯೋತಿ ಗುರುಗಳ ಕರಕಮಲ ಸಂಜಾತರಾಗಿ ನಾಡ ಸಂಚರಿಸಿ ವೇದಾಂತವನ್ನು ಬೋಧಿಸಿ ಅನಂತರನ್ನು ಉದ್ಧರಿಸಿದ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬ್ರಹ್ಮಲೀನ ಬಸವಾನಂದಪ್ಪಗಳವರ ಪುಣ್ಯ ಸ್ಮರಣೋತ್ಸವದ ನಿಮಿತ್ತವಾಗಿ ನಡೆದಿರುವ ಈ ಎಲ್ಲ ಕಾರ್ಯಕ್ರಮಗಳ ರೂವಾರಿಗಳಾಗಿ ಉಪದೇಶವನ್ನು ದಯಪಾಲಿಸುತ್ತಾ ಬಂದಿರುವ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಅಭಿನವ ನಿಜಗುಣ ಮಹಾಸ್ವಾಮಿಗಳವರ ಪವಿತ್ರ ಸನ್ನಿಧಾನದಲ್ಲಿ ಅನಂತ ಪ್ರಣಾಮಗಳನ್ನು ಆಚರಿಸಿ, तनुत्रय को साक्षी हूँ मैं, अवस्थात्रय को साक्षी हूँ मैं, पंचकोश अतीत हूँ मैं. ಎಷ್ಟು ವಿಧಗಳಲ್ಲಿ ನಮಗೆ ಜ್ಞಾನವನ್ನು ಮಾಡಿಕೊಡಲಿಕ್ಕೆ ಸಾಧ್ಯವೋ ಅಷ್ಟು ವಿಧಗಳಲ್ಲಿ ಪಂಡಿತ್ ಪಿತಾಂಬರಜಿಯವರು ಅವಸ್ಥಾತ್ರಯಗಳ ಬಗ್ಗೆ, ತನುತ್ರಯಗಳ ಬಗ್ಗೆ, ಪಂಚಕೋಶಗಳ ಬಗ್ಗೆ, ಈ ಎಲ್ಲ ಅವಸ್ಥೆಗಳಿಗೆ, ತನುಗಳಿಗೆ, ಕೋಶಗಳಿಗೆ ನಾನು ವಿಲಕ್ಷಣನಾಗಿದ್ದೇನೆ ಅನ್ನುವಂಥದ್ದನ್ನು ನಿರೂಪಿಸುವುದಕ್ಕಾಗಿ ಒಂದೊಂದು ಅಧ್ಯಾಯಗಳನ್ನು ಮೀಸಲಾಗಿರಿಸಿದ್ದಾರೆ. ಅಂಥ ಎಲ್ಲ ಅವಸ್ಥೆಗಳಿಗೆ, ತನುಗಳಿಗೆ, ಪಂಚಕೋಶಗಳಿಗೆ ಅತೀತವಾಗಿರುವಂಥ ಒಂದು ವ್ಯಕ್ತಿತ್ವ, ಸುಳಿದಾಡುವ ವೇದಾಂತವಾಗಿರುವಂಥ ವ್ಯಕ್ತಿತ್ವ ಅಂದರೆ ಅದು ಬಾಗಲಕೋಟೆಯ ಪರಮರಾಮಾರೂಢ ಮಹಾಸ್ವಾಮಿಗಳು. ಅವ್ರನ್ನ ಕೇಳಿದ್ದು ನಾನು ಮಧ್ಯಾಹ್ನ, ಇಲ್ಲಿ ಕೇಳಿದ್ದು ಬೇರೆ, ಅಲ್ಲಿ ಹೋದಾಗ ಇಷ್ಟು ತ್ರಾಸಿನೊಳಗೆ ಯಾಕೆ ಬರಕ್ಕೆ ಹೋಗ್ಬೇಕು, ಥಂಡಿ ಬೇರೆ, ಅಗ್ದಿ ಗಟ್ಟಿ ಇದ್ದವ್ರನ್ನ ಎದ್ದು ಬರಕ್ಕೆ ಒದ್ದಾಡ್ತಾರ, ಶರೀರದೊಳಗೆ ಇಷ್ಟು ತ್ರಾಸು ಇಟ್ಟುಕೊಂಡು ಯಾಕೆ ಬರಕ್ಕೆ ಹೋಗ್ಬೇಕು. ಅವಾಗ ನಮ್ಮ ಗುರುಗಳ ಉದಾಹರಣೆಯನ್ನು ಹೇಳಿದರು. ಅಪ್ಪ ಅವ್ರಿಗೆ ಕಾಶಿಗೆ ಹೋದಾಗ ಯಾರೋ ಹೇಳಿದ್ರಂತ, ಯಾಕೆ ಹೋಗಕ್ಕೆ ಹೋಗ್ಬೇಕು ನಿಮ್ಮ ಗುರುಗಳು, ಕಾಶಿಯಾಗ ವಿಶ್ವನಾಥನ ದರ್ಶನಕ್ಕೆ ಹೋಗ್ಬೇಕಾದ್ರೆ ಸಂಧಿ 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 ಹಿಂಗೆ ನಡೆದು ಹೊಂಟ್ರು ಅಂದ್ರೆ ಎದುರಿಗೆ ಯಾರ ಬಂದ್ರೆ ಸರಿಯಾಕಾಗೋದಿಲ್ಲ, ಅಷ್ಟು ಸಣ್ಣ ಸಣ್ಣ ಸಂಧಿಗಳದಾವ, ಯಾಕೆ ಹೋಗ್ಬೇಕಲ್ಲಿ, ಸುಮ್ಮನೆ ಮಠದಾಗಿದ್ರೆ ಆಗ್ತಿತ್ತಲ್ಲ ಅಂತ ಅಭಿನವ್ ಗುರುಗಳ ಬಗ್ಗೆ ಯಾರೋ ಕೇಳಿದಾಗ ಅಪ್ಪ ಅವರು ಅವ್ರಿಗೆ ಹೇಳಿದ್ರಂತ. ಅದನ್ನು ನನಗೆ ಹೇಳಿದರು. ಒಂದು ಕಾಲದಲ್ಲಿ ನಾನು ಸಿಂಹದ ನಡಿಗೆಯಿಂದ ನಡೆದು ಹೋಗುವುದನ್ನು ಎಲ್ಲರೂ ನೋಡ್ಯಾರ, ಈಗ ಅಷ್ಟಾವಕ್ರನಂತೆ ನಡೆದು ಹೋಗುವುದನ್ನು ಎಲ್ಲರೂ ನೋಡಬೇಕು. ಹಂಗೆ ನಡೆದದ್ದು ನೋಡಿ ನೆನಪು ಮಾಡಿಕೊಂಡು ಈಗ ಹೆಂಗಾಗ್ಯ ನೋಡು ಅಂದಾಗ ನನ್ನ ಮನಸ್ಸಿನೊಳಗೇನು ಹೆಂಗರ ಹಾಕಿರ್ತೈತಲ್ಲ
ಅದು ನಾನಲ್ಲ ಅಂತ ಜಗತ್ತಿಗೆ ತಿಳಿಸುವುದರ ಸಲುವಾಗಿ ನಾನು ನಡೆದು ಹೋಗ್ತೀನಿ ಅಂತ ಅಪ್ಪವರು ಯಾವಾಗಲೂ ಹೇಳುತ್ತಿದ್ರಂತೆ. ನಡೆಯುವುದು ಶರೀರವೇ ಹೊರತು ಒಳಗಿರುವವನು ಅವನು ನಡೆಯುವವನು ಅಲ್ಲ, ನುಡಿಯುವವನು ಅಲ್ಲ, ಅವನು ಹೋಗವನು ಅಲ್ಲ, ಬರೋವನು ಅಲ್ಲ. ಅವರದು ಇವತ್ತು ಅದೇ ಅವಸ್ಥಾ. ಇಂಥ ಶರೀರ ಇಟ್ಕೊಂಡು ಯಾಕೆ ಬರಬೇಕು ಅಂದಾಗ ಅವ್ರು ಹೇಳಿದ್ದು ಅದೇ ಮಾತು. ನಮ್ಮ ಗುರುಗಳಿಗೆ ಹಿಂಗಾಗ್ಯದ, ಅದಕ್ಕೆ ನಾನು ಎದಕ್ಕೆ ಇಲ್ಲಿವರೆಗೂ ಬರಬೇಕಾಯಿತು ಅಂದರೆ ಮರಣ ಭೀತಿಯಿಂದ ಹೆದರಿ ಕೂತ್ಕೊಂಡ ಅನ್ನುವಂಥ ಭಾವ ಮುಂದಿನ ಜಗತ್ತಿಗೆ ಗೋಚರಿಸಬಾರ್ದು. ಶರೀರಕ್ಕೆ ಮರಣ ಐತೆ ಹೊರತು ನನಗೆಂದೂ ಮರಣ ಇಲ್ಲ ಅನ್ನುವುದನ್ನು ತೋರಿಸುವುದರ ಸಲುವಾಗಿ ಈ ಶರೀರವನ್ನು ಹೊತ್ತು ತಿರುಗಬೇಕಾಗ್ಯದ ಅನ್ನುವುದನ್ನು ಪರಮರಾಮಾರೂಢ ಪೂಜ್ಯರು ಹೇಳಿದರು. ಅಂಥವರನ್ನು ಸುಮ್ಮನೆ ಸೂಕ್ಷ್ಮವಾಗಿ ನಮ್ಮ ಕಣ್ಣು ಮುಂದೆ ನಾವು ಗಮನಿಸಿ ಬಿಟ್ಟರೆ ಶಾಸ್ತ್ರ ಏನು ಹೇಳುತ್ತದೆ, ತನುವಿನಲ್ಲಿ ನಿರ್ಮೋಹಿ, ಮನದಲ್ಲಿ ನಿರಹಂಕಾರಿ, ಪ್ರಾಣದಲ್ಲಿ ನಿರ್ಭಯ, ಚಿತ್ತದಲ್ಲಿ ನಿರಪೇಕ್ಷ, ವಿಷಯಗಳಲ್ಲಿ ಉದಾಸೀನ, ಭಾವದಲ್ಲಿ ದಿಗಂಬರ, ಜ್ಞಾನದಲ್ಲಿ ಪರಮಾನಂದ. ಇವೆಲ್ಲ ಲಕ್ಷಣ ಯಾರೊಳಗೆ ಇರ್ತಾವಲ್ಲ ಅವನೇ ಪರಮಾತ್ಮನ ಸ್ವರೂಪ ಇರ್ತಾನೆ ಹೊರತು ಮತ್ತು ಪರಮಾತ್ಮನನ್ನು ಯಾವುದೇ ಗುಡಿ ಗುಂಡಾರಗಳಲ್ಲಿ ಹುಡುಕಬೇಕಾಗಿಲ್ಲ. ಇವನೇ ಪರಮಾತ್ಮ ಇರ್ತಾನೆ. ಅಂಥ ಪರಮಾತ್ಮನ ಎಲ್ಲ ಸಲ್ಲಕ್ಷಣಗಳನ್ನು ತಮ್ಮ ಇರುವಿಕೆಯಿಂದ ತೋರಿಸಿ ಜಗವನ್ನು ಉದ್ಧರಿಸುತ್ತಿರುವ ರಾಮಾರೂಢ ಪರಮರಾಮಾರೂಢ ಪೂಜ್ಯರಲ್ಲಿ ಅಭಿವಂದಿಸಿ, ಪೂಜ್ಯ ಗುರುಗಳವರ ಕರಕಮಲ ಸಂಜಾತರಾಗಿ ಶಾಂತಾಶ್ರಮ ನಿವಾಸಿಗಳಾಗಿ ಅಧ್ಯಾಪನವನ್ನು ಮಾಡಿದಂಥ ಪರಮಾನಂದವಾಡಿಯ ಡಾಕ್ಟರ್ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಅಭಿನವ ಬ್ರಹ್ಮಾನಂದ ಮಹಾಸ್ವಾಮಿಗಳವರಲ್ಲಿ ಅನಂತ ಪ್ರಣಾಮಗಳನ್ನು ಆಚರಿಸಿ, ಪೂಜ್ಯರಾಗಿರುವಂತಹ ಸರಳಾ ತಾಯಿಯವರಲ್ಲಿ, ಮಲದಕಲ್ಲದ ಪೂಜ್ಯರಲ್ಲಿ, ವೀರಯ್ಯಜ್ಜವರಲ್ಲಿ, ಕಲ್ಲೂರು ಪೂಜ್ಯರಲ್ಲಿ, ಮಠಮಾರಿಯ ಪೂಜ್ಯರಲ್ಲಿ, ವೇದಿಕೆಯನ್ನು ಅಲಂಕರಿಸಿದಂತೆ ನುಳಿದ ಎಲ್ಲ ಮಹಾತ್ಮರಲ್ಲಿ, ಶಿವಸ್ವರೂಪಿಗಳೇ ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿಗಳು. ನಿಜಗುಣ ಶಿವಯೋಗಿಗಳ ಮತ್ತು ಸಪ್ಪಣ್ಣಾರ್ಯರ ಒಂದೊಂದು ವಾಕ್ಯಗಳನ್ನಿಟ್ಟುಕೊಂಡು ಚಿಂತನೆಯನ್ನು ಕೇಳ್ತಾ ಬಂದಿದ್ದೀರಿ. ವಿಮಲ ಮಾನಸದಿಂದೆ ಶುಭತೀರ್ಥ ಮುಂಟೆ. ತೀರ್ಥ ಅನ್ನುವಂಥ ಶಬ್ದಕ್ಕೆ ಏನು ಅರ್ಥ ಅಂದರೆ ಪವಿತ್ರ ಅಂತ ಅರ್ಥ. ತೀರ್ಥ ಅಂದರೆ ಪವಿತ್ರವಾದದ್ದು. ಮನೆಯಾಗಿಂದ ನೀವು ಗುಡಿಗೆ ಒಯ್ಯುವಾಗ ಅದು ಏನಾಗಿರ್ತದಂದ್ರೆ ನೀರಿರ್ತದೆ. ಅದ ಗರ್ಭಗುಡಿ ಒಳಗೆ ಪ್ರವೇಶ ಮಾಡಿ ಅರ್ಘ್ಯ ಸೌಟದಿಂದ ಹೊರಗೆ ಬಂತು ಅಂದ್ರೆ ಏನಾಗ್ತದದು? ತೀರ್ಥ ಆಗ್ತದೆ. ಮನೆಯಾಗಿಂದ ನೀವು ಗುಡಿಗೆ ತಗೊಂಡು ಹೋಗುವಾಗ ಕೈ ಒಳಗಿಂದು ಪದಾರ್ಥ ಇರ್ತದೆ. ಅದ ದೇವರ ಮುಂದೆ ಸ್ವಲ್ಪ ನೈವೇದ್ಯವನ್ನು ಮಾಡಿ ಹೊಳ್ಳೆ ತರಕತ್ತೀವಿ ಅಂದ್ರೆ ಅದು ಏನಾಗ್ತದೆ? ಪ್ರಸಾದವಾಗಿ ಪರಿವರ್ತನೆ. ಹೋಗೋದು ಬರೋದು ಪದಾರ್ಥವೇ ಆಗಿದ್ದರೂ ಸಹಿತ ಸ್ಥಾನಗಳಿಂದ ಹೇಗೆ ಅದು ಉನ್ನತೀಕರಣವನ್ನು ಪಡೆಯುತ್ತದೆಯೋ ಹಾಗೆ ಪ್ರಪಂಚದಲ್ಲಿ ಬೇಕಾದಷ್ಟು ಜನ ಹುಟ್ಟುತ್ತಾರ, ಸಾಯ್ತಾರ. ಅದರಲ್ಲೇ ಕೆಲವು ಜನ ಹುಟ್ಟಿದ್ದನ್ನು ತಿಳಿದು ಯಾರು ಬದುಕ್ತಾರಲ್ಲ ಅವರು ತೀರ್ಥ ಸ್ವರೂಪರಾಗ್ತಾರೆ. ಅದಕ್ಕೆ ಮೊದಲು ಪತ್ರ ಬರೆಯುವಾಗ ತೀರ್ಥ ಸ್ವರೂಪ ಅಂತ ಬರೀತಿದ್ರು. ಅಂದರೆ ಪವಿತ್ರಕ್ಕೆ ಪವಿತ್ರರಾಗಿರುವಂಥವರು. ತೀರ್ಥ ಅಂದರೆ ಪವಿತ್ರವಾಗಿರುವಂಥದ್ದು. ಅದಕ್ಕೆ ಮಡಿ ಅಂತಾರೆ. ಮಡಿ, ನಾವು ಮಡಿ ಅಂದ ತಕ್ಷಣ ರೇಷ್ಮೆಯಿಂದ ಏನು ಬಂದಿರ್ತದೆ ಅದಕ್ಕೆ ಮಡಿ ಅಂತ ಹೇಳ್ತಾರೆ. ಬಹಳಷ್ಟು ಜನ ಅಪ್ಪವ್ರು ಹೇಳ್ತಿದ್ರು, ನಿಜವಾಗಿಯೂ ದಿನದ 24 ತಾಸು ತೋಯಿಸಿಕೊಂಡು ಮಡಿಯಿಂದ ಇರುವಂಥದ್ದು ಅಂದರೆ ನಾಲಿಗೆ ಒಣಗಿತು ಅಂದ್ರೆ ಮುಗೀತು, ಮಡಿ ಮುಗಿತಲ್ಲಿ. ಎಲ್ಲಿವರೆಗೂ ನಾಲಿಗೆ ಹಸಿ ಇರ್ತದೆ ಅದು ಮಡಿನೇ ಇರ್ತದೆ. ಅದಕ್ಕೆ ಮಡಿ ಉಟ್ಕೊಂಡು ದೇವರ ಧ್ಯಾನ ಮಾಡ್ತೀನಿ ಅಂತ ಅನ್ಬೇಡ್ರಿ. ನೀವು ಯಾವಾಗಲೂ ಮಡಿ ಉಳ್ಳವರದಿರಿ, ನಾಲಿಗೆಯಿಂದ ಪರಮಾತ್ಮನ ಧ್ಯಾನವನ್ನು ಮಾಡಿಬಿಡ್ರಿ, ನೀವೆಲ್ಲರೂ ಮುಕ್ತರೇ ಹಾಕಿರಿ ಅಂತ ನಮ್ಮ ಗುರುಗಳು ಯಾವಾಗಲೂ ಹೇಳೋರು. ನಾಲಿಗೆಯೊಂದೇ ಮಡಿ.
ಮಡಿ ಅನ್ನುವಂಥ ಶಬ್ದ, ತೀರ್ಥ ಅನ್ನುವಂಥ ಶಬ್ದ, ಪವಿತ್ರ ಅನ್ನುವಂಥ ಅರ್ಥವನ್ನು ಕೊಡ್ತಾ. ನಿಜವಾಗಿ ಪವಿತ್ರವಾದಂಥದ್ದು ಯಾವುದು ಅಂತ ಕೇಳಿದರೆ ವಿಮಲ ಮಾನಸ. ದೇವರಿಗೆ ನಾವೆಲ್ಲ ಹೂವೇರಿಸ್ತೀವಿ, ದೇವರಿಗೆ ಹೂವೇರಿಸ್ತಾರೆ. ಬಹಳಷ್ಟು ಜನ ಪೇಟೆಗಿನ ಮಂದಿ ಹೂವೇರಿಸ್ತಾರೆ ದೇವರಿಗೆ. ಯಾವ ಹೂವು ಏರಿಸ್ತಾರಂದ್ರೆ ಅವ್ರು ಇವರು ಕಂಪೌಂಡ್ನ್ಯಾಗ ಬೆಳೆದಿದ್ದು ಅವ್ರು ಹೇಳೋದಕ್ಕಿಂತ ಮೊದಲು ಹರ್ಕೊಂಡು ಆ ಹೂ ತೊಗೊಂಡೋಗಿ ಅವರು ದೇವರಿಗೆ ಏರಿಸ್ತಾರ. ಎದ್ದು ಬಂದು ಅವ್ರ ಕಂಪೌಂಡ್ನಾಗಿನ ಹೂ ಹರ್ಕೊಂಡು ಹೋಗಿದ್ದು ನೋಡಿ ಇವರಿಗೆ ಅವರು ಹೂವು ಏರಿಸ್ತಾರೆ. ನಮ್ಮ ಕಂಪೌಂಡ್ನಾಗಿನ ಹೂ ಯಾರೋ ಹರ್ಕೊಂಡು ಹೋದ್ರು ನೋಡಂತ ಹೇಳಿ ನಾವು ದೇವರಿಗೆ ಹೂವನ್ನು ಏರಿಸ್ತೀವಿ. ಆದರೆ ಪರಮಾತ್ಮನಿಗೆ ಬೇಕಾಗಿರುವಂಥ ಹೂವು ಯಾವುದು ಅಂದರೆ, ಬಾಡಿದ ಮನಸ್ಸಿನಿಂದ ನೀವು ಅರಳಿದ ಹೂಗಳನ್ನು ಏರಿಸಿದರೂ ಪರಮಾತ್ಮ ಸ್ವೀಕಾರ ಮಾಡುವುದಿಲ್ಲ. ಮಲಿನವಾದ ಮನಸ್ಸಿನಿಂದ ನೀವು ಅರಳಿದ ಹೂಗಳನ್ನು ಪರಮಾತ್ಮನ ತಲೆಯ ಮೇಲೆ ಇಟ್ಟರೂ ಪರಮಾತ್ಮ ಅದನ್ನು ಸ್ವೀಕಾರ ಮಾಡುವುದಿಲ್ಲ. ಆದರೆ ಅರಳಿದ ಮನಸ್ಸಿನಿಂದ ಬಾಡಿದ ಹೂಗಳನ್ನು ಅವನ ಮೇಲೆ ಏರಿಸಿದ್ರೂ ಇದಕ್ಕಿಂತಲೂ ಪವಿತ್ರವಾದದ್ದು ಇನ್ಯಾವುದೂ ಇಲ್ಲ ಅಂತ ಅವ ಸ್ವೀಕಾರ ಮಾಡ್ತಾನೆ. ಅಂದರೆ ಪವಿತ್ರವಾಗಿರುವಂಥ ಮನಸ್ಸೇ ಆತನಿಗೆ ಹೂವಾಗಿರ್ತದೆ. ಕಣ್ಣಪ್ಪ ಆತ ಬರೋದಕ್ಕಿಂತ ಮುಂಚಿತ ಪೂಜಾರಿ ಎಷ್ಟೆಷ್ಟು ಥರದ ಹೂಗಳನ್ನು ಏರಿಸಿರ್ತಿದ್ದ ಅಂದ್ರೆ ಲೆಕ್ಕಿಲ್ಲ. ಒಳಗಿರುವ ಮಜ್ಜನ ಲಿಂಗಕ್ಕೆ ಮಜ್ಜನವನ್ನು ಎಷ್ಟು ರೀತಿಯ ಸುಗಂಧ ದ್ರವ್ಯಗಳಿಂದ ಮಾಡಿರ್ತಿದ್ದ ಲೆಕ್ಕಕ್ಕಿಲ್ಲ. ಲಿಂಗವನ್ನು ತಿಕ್ತಿದ್ದ, ಗಂಧವನ್ನು ಹಚ್ತಿದ್ದ, ತೊಳಿತಿದ್ದ, ಸುಗಂಧವನ್ನು ಹಾಕಿ ಲಿಂಗವನ್ನು ತೊಳಿತಿದ್ದಷ್ಟೆಲ್ಲ ತೊಳೆದು ಶುದ್ಧ ಮಾಡಿ 1008 ಪತ್ರಿಗಳನ್ನು ಲಿಂಗದ ಮೇಲೆ ಏರಿಸಿ ಹೂಗಳನ್ನು ಏರಿಸಿ ಹೋಗ್ತಿದ್ದ. ಆದರೆ ಆ ಲಿಂಗಕ್ಕೆ ಎಂದೂ ತೃಪ್ತಿಯಾಗಿದ್ದಿಲ್ಲ. ಕಣ್ಣಪ್ಪ ಏನು ಮಾಡ್ತಿದ್ದ? ಪೂಜಾರಿ ಹೋದ ಬಳಿಕ ಬಾಯಾಗ ನೀರು ತರ್ತಿದ್ದ. ಒಂದು ಕೈಯಲ್ಲಿ ತಾನು ಪಾರಂಪರಿಕವಾಗಿ ಭೇಟಿಯಾಡಿದಂಥ ಮಲದ ಮಾಂಸವನ್ನು ಹಿಡಿದಿರ್ತಿದ್ದ, ಮತ್ತೊಂದು ಕೈಯಲ್ಲಿ ಹೂ ಪತ್ರೆಗಳನ್ನು ಹಿಡಿದಿರ್ತಿದ್ದ. ಬಾಯಾಗ ನೀರು, ಕೈಯಾಗ ಹೂ ಪತ್ರಿ. ಮತ್ತು ಹೆಂಗೆ ಎಡಗೈಯಲ್ಲಿ ಪ್ರಸಾದ ಹಿಡ್ದಾನ, ಬಲಗೈ ಒಳಗೆ ಹೂಪತ್ರಿ ಹಿಡ್ದಾನ, ಬಾಯಿ ಒಳಗೆ ನೀರು ಹಿಡ್ದಾನ. ಮೊದಲು ಬಂದು ಪೂಜಾರಿ ಎಲ್ಲ ಹೂಪತ್ರಿ ಏರಿಸಿ ಹೋಗ್ಯಾನ. ಅವನು ತೆಗೆದು ಇವನ್ನ ಏರಿಸ್ಬೇಕು. ತೆಗಿಬೇಕಂದ್ರೆ ಏನಿಲ್ಲ, ಕೈ ಖಾಲಿ ಇಲ್ಲ. ಕೈ ಖಾಲಿ ಇಲ್ಲ ಅಂದ್ರೆ ಖಾಲಿ ಇದ್ದದ್ದೇ ಯಾವುದು? ಕಾಲೊಂದು. ಕಾಲಿನಿಂದನ ಲಿಂಗದ ಮ್ಯಾಗಿನ ಪತ್ರಿ ಸರಿಸ್ತಿದ್ದಂತೆ. ಕಾಲಿನಿಂದ ಸರಿಸುವಾಗ ಒಳಗಿದ್ದ ಲಿಂಗಪ್ಪ ಅಂತಿದ್ದಂತೆ, ಎಷ್ಟು ದಿನಗಳಿಂದ ಜನರು ಬೇಡಿದ ಪಾಪಗಳನ್ನೆಲ್ಲ ಹೊತ್ತು ಅಪವಿತ್ರ ಆಗಿದ್ದು ಕಣ್ಣಪ್ಪ, ನೀ ಪಾದ ಇಟ್ಟ ಮೇಲೆ ಅಪವಿತ್ರ ಆದೆ ಅಂತ ಹೇಳಿದಂತೆ. ಅಂತ ಮಾತು. ಒಳಗ ಪರಿಶುದ್ಧವಾದ ಮನಸ್ಸಿತ್ತು ಅಂದ್ರೆ ಲಿಂಗವೂ ಪವಿತ್ರ ಆಗ್ತದೆ. ಲಿಂಗದ ಮ್ಯಾಗಿನ ಹೂಪತ್ರಿಗಳನ್ನು ಸರಿಸಿ ಅವ ಹಿಂಗ ಅಭಿಷೇಕ ಮಾಡಿದ. ಕಣ್ಣಪ್ಪನ ಭಕ್ತಿಯ ಪರೀಕ್ಷೆಯ ಕಾಲ ಬಂತು. ಹಂಗೆ ನೀವೆಲ್ಲರೂ ಹೋಗಿ ಕಾಲಿನಿಂದ ಪತ್ರಿ ತೆಗೆದು ಏರಿಸಿದ್ರೆ ನಾನು ಪವಿತ್ರ ಆದೆ ಅಂತ ದೇವ್ರು ಅಂತಾನಂತ ತಿಳ್ಕೊಂಡಿರಿ. ಒಳಗ ರುದ್ರಾಭಿಷೇಕ ಮುಗಿತು ಅನ್ನೋದ್ರೊಳಗನ ಹೊರಗ ಗುಡುಗು, ಸಿಡಿಲ, ಮಿಂಚುಗಳು. ಒಂದು ಕ್ಷಣ ಗುಡಿ ಗಡಗಡ ನಡಗಾಕತ್ತು. ಗುಡಿ ನಡಗಾಕತ್ತು ಅಂದ ತಕ್ಷಣ ಒಳಗೆ ಗಂಟಿ ಹಿಡಿದಂಥ ಪೂಜಾರಿ ಗಂಟಿ ಕೈ ಬಿಟ್ಟು ಗರ್ಭಗುಡಿಯಾಗಿದ್ದ ಅವ ಹೊರಗೆ ಓಡಿ ಬಂದ. ಹೊರಗೆ ಎಲ್ಲೋ ಇದ್ದಂಥ ಕಣ್ಣಪ್ಪ ಗುಡಿ ಒಳಗಿದ್ದ ದೇವರು ಕಲ್ಲು ಬಿದ್ದು ಸತ್ತಿಗಿದ್ದಾನಂತ ಒಳಗಿದ್ದ ಒಳಗೋಡಿ ಬಂದು ಲಿಂಗವನ್ನು ತೆಕ್ಕಿ ಬಡ್ಕೊಂಡ. ದೇವರು ಬದುಕಬೇಕು, ನಾ ಸಾಯಬೇಕು ಅಂತ ವಿಚಾರ ಮಾಡಿದ ಅಂದ್ರವ ಭಕ್ತಕನ. ನಾ ಬದುಕಬೇಕು, ದೇವರು ಸಾಯಿಲಿ ಅಂದ್ರವ ಭವಿಯಾಗಿರ್ತಾನ ಅನ್ನೋದನ್ನು ಅರ್ಥ ಮಾಡಿಕೊಂಡಿರ್ಬೇಕು. ಅದು ಪವಿತ್ರವಾದಂಥ ಭಾವ ಒಳಗೆ ತುಂಬಿತ್ತು ಅಂದರೆ ಅದಕ್ಕಿಂತಲೂ ಪವಿತ್ರವಾಗಿರುವಂಥದ್ದು ಪರಮಾತ್ಮನಿಗೆ ಇನ್ನೇನೂ ಬೇಕಾಗಿಲ್ಲ. ಅಂಥ ವಿಮಲವಾದ ಮನಸ್ಸು, ಪರಿಶುದ್ಧವಾದಂಥ ಮನಸ್ಸು ಒಂದಿತ್ತು ಅಂದರೆ ಅವ ದೇವ ಸ್ವರೂಪನೇ ಆಗಿರ್ತಾನೆ. ಮನಯೇವ ಕಾರಣಂ ಬಂಧ ಮೋಕ್ಷ ಯೋಗ. ನಮ್ಮನ್ನ ಭವಕ್ಕೆ ದುಡೋದು ಮನಸ್ಸೇ,
ನಮ್ಮನ್ನ ಭವಮುಕ್ತರನ್ನಾಗಿ ಮಾಡೋದು ಮನಸ್ಸೇ. ನಮ್ಮಪ್ಪವ್ರು ಯಾವಾಗಲೂ ಒಂದು ಉದಾಹರಣೆ ಹೇಳೋರು. ನಮ್ಮ ಕಾಲು ಹೊಲಸಾಗಬೇಕಾಗಿತ್ತಂದ್ರೆ ಏನು ಬೇಕು? ಕಾಲು ಹೊಲಸಾಗಬೇಕಾಗಿತ್ತು ಅಂದ್ರೆ ಕೆಸರೊಳಗೆ ಅಡ್ಡಾಡಬೇಕು, ಕೆಸರು ಮಾಡ್ಕೋಬೇಕು. ಕಾಲು ಹೊಲಸಾಗಬೇಕಾಗಿದ್ರೆ ಕೆಸರಿನೊಳಗೆ ಅಡ್ಡಾಡಬೇಕು. ಕೆಸರು ಆಗ್ಬೇಕಾಗಿತ್ತಂದ್ರೆ ಏನು ಬೇಕು? ಮಣ್ಣು ಬೇಕು. ಮಣ್ಣು ಅಟ್ಟ ಇದ್ರೆ ಕೆಸರು ಆಕೈತನ ಕಾಲು ಆಗೋದಿಲ್ಲ. ಮಣ್ಣಾಗಿ ಏನಿರಬೇಕು? ನೀರಿರ್ಬೇಕು. ಮಣ್ಣು ನೀರು ಕೂಡಿತಿ ಅಂದ್ರೆ ಕೆಸರು ಹಾಕದ. ಆ ಕೆಸರ ಕಾಲಿಟ್ರನೆ ಕಾಲು ಹೊಲಸಕ್ಕ. ಹಿಂಗ ಕಾಲು ಹೊಲಸಾಗಿದ್ದು ನೀರಿನಿಂದನೇ. ಮತ್ತು ಮನೆಗೆ ಬಂದ ಬಳಿಕ ಕಾಲು ತೊಳ್ಕೊಬೇಕಂದ್ರೆ ಏನು ಬೇಕು? ಕಾಲು ಹೊಲಸಾಗೋದಕ್ಕೂ ನೀರ ಕಾರಣ, ಕಾಲು ಸ್ವಚ್ಛ ಆಗೋದಕ್ಕೂ ನೀರೊಂದೇ ಕಾಲನ್ನು ಹೊಲಸು ಮಾಡಬಲ್ಲದು, ನೀರೊಂದೇ ಕಾಲನ್ನು ಸ್ವಚ್ಛ ಮಾಡಬಲ್ಲದು. ಹಂಗೆ ನಮಗುಳ್ಳದ್ದು ಒಂದೇ ಮನಸ್ಸು. ಆ ಮನಸ್ಸು ಪರಿಶುದ್ಧವಾಗಿತ್ತು ಅಂದರೆ ನಮ್ಮನ್ನು ದೇವರನ್ನಾಗಿ ಮಾಡ್ತದೆ. ಆ ಮನಸ್ಸು ಅಶುದ್ಧವಾಗಿತ್ತು ಅಂದರೆ ನಮ್ಮನ್ನು ದೆವ್ವವನ್ನಾಗಿ ಮಾಡ್ತದೆ. ದೇವರನ್ನು ಮಾಡೋದು ಅದೇ, ದೇವರನ್ನು ಮಾಡೋದು ಅದೇ. ಎಲ್ಲ ಮನೆಯಾಗಿಂದ ನೀವು ಬಂದಿರಿ. ರಾಯಚೂರಿಂದ ಬಂದಿರಿ, ಶಕ್ತಿನಗರದಿಂದ ಬಂದಿರಿ, ಕೋಸಿಗಿಂದ ಬಂದಿರಿ, ಜಂಪಾಪುರದಿಂದ ಬಂದಿರಿ, ಜಾಗವಾವಿಂದ ಬಂದಿರಿ. ಇಲ್ಲಿ ಎಷ್ಟು ಊರಾಗಿಂದ ಬಂದಿರಿ ಎಲ್ಲರೂ ಊರ ಹೆಸರು ಹೇಳ್ತೀನಿ ನಾನು. ಯಾಕಂದ್ರೆ 8 ವರ್ಷದಾಗ ಎಕ್ಸ್ಪೀರಿಯನ್ಸ್ ಆಗಿದೆ. ಎಲ್ಲ ಕಡೆಯಿಂದ ನೀವು ಬಂದಿರಿ. ಬರುವಾಗ ಮನಿನ ಬಹಳಷ್ಟು ಜನ ಏನು ಮಾಡಿರಿ? ಕಿಲಿ ಹಾಕ್ಕೊಂಡು ಬಂದಿರಿ. ಕಿಲಿ ಹಾಕ್ಕೊಂಡು ಬಂದಿರಲ್ಲ, ಹೋಗಿ ಕಿಲಿ ತೆಗಿಬೇಕಂದ್ರೆ ಯಾವುದರಿಂದ ಮನೆಯ ಬಾಗಿಲನ್ನು ಹಾಕ್ಕೊಂಡು ಬಂದಿರೋ ಅದೇ ಕೈಯನ್ನು ಹಚ್ಚಿ ಹೆಂಗ ಮನೆಯ ಬಾಗಿಲನ್ನು ತೆಗಿತಿರಲ್ಲ, ಹಾಕೋದಕ್ಕೊಂದು ಕೈ ಬೇರೆ, ತೆಗಿಯೋದಕ್ಕೊಂದು ಕೈ ಬೇರೆ ಇಲ್ಲ. ಹಾಕಿದ್ದ ಹೆಂಗೆ ತೆಗಿಯಾಕ ಬರ್ತೈತಲ್ಲ ಹಂಗೆ ಇದ್ದು ಒಂದ ಮನಸ್ಸನ್ನೇ ನಮ್ಮನ್ನ ಹೆಂಗೆ ಮಾಡಿದ್ರೆ ಅಂತರಂಗಕ್ಕೆ ಬಂತು ಅಂದ್ರೆ ಮುಕ್ತ ಆಕ್ಕದ, ಬಹಿರಂಗಕ್ಕೆ ಬಂತು ಅಂದ್ರೆ ಬದ್ಧರನ್ನಾಗಿ ಮಾಡ್ತದೆ. ಅದಕ್ಕೆ ಅಂತರಂಗದಲ್ಲಿ ಇಂದ್ರಿಯಗಳನ್ನು ನೆಲೆಸುವಂತೆ ಮಾಡಿದ್ರು ಅಂದರೆ ಅವರು ಮುಕ್ತರು. ಇಂದ್ರಿಯ ಅಂತರ್ಮುಖಿಯಾದಡೆ ಸುಖಿ, ಬಹಿರ್ಮುಖಿಯಾದಡೆ ದುಃಖಿ. ವಿಷಯಗಳ ಕಡೆಗೆ ಹರಿದು ಹೋಯ್ತು ಮನಸ್ಸು ಅಂದರೆ ದುಃಖವನ್ನು ಕೊಡುತ್ತದೆ. ನಿರ್ವಿಷಯಿಯಾಗಿ ನೆಲೆ ನಿಂತಿತು ಅಂದರೆ ಅದು ಮುಕ್ತರನ್ನಾಗಿ ಮಾಡುತ್ತದೆ. ಆ ಕಾರಣಕ್ಕೆ ನಿರ್ಮಲವಾದಂಥ ಮನಸ್ಸಿಗಿಂತಲೂ ಪವಿತ್ರವಾದಂಥ ತೀರ್ಥ ಮತ್ತೊಂದಿಲ್ಲ. ಅಷ್ಟು ಪವಿತ್ರ. ನಮಗೆ ತೀರ್ಥ ಅಂದ ತಕ್ಷಣವೇ ಪವಿತ್ರ ತೀರ್ಥ ಅಂದರೆ ಗಂಗಾ ನೆನಪಾಗ್ತದೆ ಎಲ್ಲರಿಗೂ. ಯಾವುದು? ಉತ್ತರ ಭಾರತದಲ್ಲಿ ಹರಿಯುವಂಥ ಗಂಗೋತ್ರಿಯಿಂದ, ಗಂಗೋತ್ರಿ ಉಗಮ ಸ್ಥಾನ ಅಂತ ಹೇಳ್ತಾರೆ. ಆದರೆ ಗಂಗೋತ್ರಿಗಿಂತಲೂ ಮೂಲ. ಅಲ್ಲಿಂದ 8 ಕಿಲೋಮೀಟರ್ ಮೇಲೆ ಹೋಗ್ಬೇಕು, ಹಿಮಾಲಯಕ್ಕೆ ನಾವು ಹೋಗಿದ್ವಿ. ಅದಕ್ಕೆ ಗೋಮುಖ ಅಂತಾರೆ, ಗೋಮುಖ. ಗಂಗೋತ್ರಿಗಿಂತಲೂ 8-10 ಕಿಲೋಮೀಟರ್ ದೂರದಲ್ಲಿ. 8-10 ಕಿಲೋಮೀಟರ್ ಅಂದ್ರೆ ಹಂಗೆ ದಾರ್ಯಾಗ ಹೋಗಿ 8-10 ಕಿಲೋಮೀಟರ್ ಅಲ್ಲ. ಗುಡ್ಡದೊಳಗೆ ಅಲ್ಲಿ ಕಚ್ಚರ್ ಏನಿರ್ತಾವ, ಸಣ್ಣ 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 ಕತ್ತಿ ಅಂತ ಕುದುರೆ ಇರ್ತಾವ. ಆ ಕುದುರೆಗಳನ್ನು ಹತ್ಕೊಂಡು 8-10 ಕಿಲೋಮೀಟರ್ ಅಂದರೆ ಬೆಳಗಿನ 6ಕ್ಕೆ ಬಿಟ್ಟರೆ ಮಧ್ಯಾಹ್ನ 2-2:30 ಹೋಗಿ ಮುಟ್ತೀವಿ. ಅಷ್ಟು ದೂರದ 8 ಕಿಲೋಮೀಟರ್ ಅಂದರೆ. ಒಮ್ಮೆ ಗುಡ್ಡ ಹಿಂಗೆ ಹೋಗೋದು, ಹಿಂಗೆ ಹೋಗೋದು, ಒಮ್ಮೆ ನೀರಿನೊಳಗೆ ದಾಟೋದು, ಹಿಂಗೆ 8-10 ಕಿಲೋಮೀಟರ್ ಹೋದ ಬಳಿಕ ಅಲ್ಲಿ ಗೋಮುಖ ಅಂತ ಬರ್ತದೆ. ಗೋಮುಖ ಅಂದರೆ ಹಿಮಾಲಯದಿಂದ ಆಕಳದ ಮುಖದ ರೂಪದಲ್ಲಿ ಗಂಗೆ ಅಲ್ಲಿ ಪ್ರತ್ಯಕ್ಷ ಆಗ್ತಾಳೆ. ಅಂತಹ ಗಂಗಾ ನದಿ ಹರಿದು ಲೋಕದ ಜನರೆಲ್ಲವನ್ನ ಪವಿತ್ರ ಮಾಡುತ್ತದೆ ಅಂತ ನಾವೆಲ್ಲ ಕೇಳಿಕೊಂಡು ಬಂದೀವಿ. ಗಂಗೆಯೊಳಗೆ ಸ್ನಾನ ಮಾಡಿದರೆ ಎಲ್ಲ ಪಾಪಗಳ ನಾಶ ಆಗಿಬಿಡುತ್ತಾವಂತ. ಆದರೆ ರಾಮಕೃಷ್ಣ ಪರಮಹಂಸರೊಂದು ಕಥೆ ಹೇಳೋರು. ಇಲ್ಲಿವರೆಗೂ ಗಂಗಾ ನದಿಯೊಳಗೆ ಯಾವ ಪಾಪಿಗಳು ಸ್ನಾನವನ್ನು ಮಾಡಿಲ್ಲ ಅಂತ. ಅದು ಹೆಂಗ್ರಿ ಅಂತ ನಿಮಗನಿಸ್ಬೋದು. ಕುಂಭಮೇಳದೊಳಗೆ ಮುಳುಗಿ ಎದ್ದದ್ದನ್ನು ನೋಡಿದ್ರೆ ಇಡೀ ಭಾರತದ 140 ಕೋಟಿ ಜನಸಂಖ್ಯೆಯೊಳಗೆ ಕಮ್ಮಿ ಅಂದ್ರೂ 100 ಕೋಟಿ ಜನ ಮುಳುಗ್ಯಾರ. ಮತ್ತು 100 ಕೋಟಿ ಮಂದಿ ಮುಳುಗ್ಯಾರ. ಇದ್ರೊಳಗೆ ಯಾರೂ ಪಾಪಿಗಳಿಲ್ಲ ಏನ್ರಿ ಅಂತ ನೀವು ಪ್ರಶ್ನೆ ಕೇಳ್ಬೋದು. ರಾಮಕೃಷ್ಣರು ಆ ಕಾಲ ಕೇಳ್ಯಾರ. ಇಲ್ಲಿವರೆಗೂ ಗಂಗಾ ನದಿಯಲ್ಲಿ ಯಾವ ಪಾಪಿಗಳು ಸ್ನಾನವನ್ನು ಮಾಡಿಲ್ಲ. ಮಾಡ್ಯಾರ ಅಂತ ನಮಗೆ ಗೊತ್ತದ, ಮಾಡಿಲ್ಲ ಅಂತ ಮಹಾತ್ಮರು ಹೇಳ್ತಾರೆ. ಯಾಕ್ರಿ, ಯಾಕೆ ಪಾಪಿಗಳು ಸ್ನಾನ ಮಾಡಿಲ್ಲ ಅಂತ ಅವ್ರ ಶಿಷ್ಯರು ಕೇಳಿದರು.
ಅವಾಗ ರಾಮಕೃಷ್ಣರು ಹೇಳ್ತಾರ, ಹೌದಪ್ಪ, ಗಂಗೆಗೆ ಎಲ್ಲರ ಪಾಪವನ್ನು ತೊಳೆಯುವಂಥ ಶಕ್ತಿ ಐತಿ, ಆದ್ರೆ ಯಾವ ಪಾಪಿಗಳಲ್ಲಿ ಸ್ನಾನ ಮಾಡಿಲ್ಲ. ಹೆಂಗ್ರಿ ಅಂದ್ರೆ ಗಂಗಾ ನದಿಯೊಳಗೆ ಸ್ನಾನ ಮಾಡೋದಕ್ಕಿಂತ ಮುಂಚಿತ ಎಲ್ಲ ಬಟ್ಟೆ ಬಿಚ್ಚಿ ದಂಡಿಗೆ ಇಟ್ಟಿರ್ತಾರ. ಆ ಬಟ್ಟೆ ಜೊತೆಗೆ ಪಾಪನವ್ರ ಬಟ್ಟೆಗ ಕುಂತಿರ್ತಾವ. ಬಟ್ಟಿ ಕಳೆದು ದಂಡಿಗೆ ಇಟ್ಟು ಅವ್ರು ಹಂಗ ಒಬ್ಬರ ಹೋಗಿ ಪಾಪಗಳೆಲ್ಲ ಅವ್ರ ಬಟ್ಟೆ ಆಗಿರ್ತಾವ. ಇವರು ಮೂಗು ಹಿಡ್ಕೊಂಡು ಅಲ್ಲಿ ಗಂಗಾ ನದಿಯೊಳಗೆ ಪವಿತ್ರರಾಗಿನೇ ಗಂಗಾ ನದಿಯೊಳಗೆ ಸ್ನಾನ ಮಾಡ್ಯಾರ ಹೊರತು ಪಾಪ ಇಟ್ಕೊಂಡು ಗಂಗಾ ನದಿಯೊಳಗೆ ಜಳಕ ಮಾಡಿಲ್ಲ. ಪಾಪ ಇಟ್ಕೊಂಡು ಏನ್ರಿ ಜಳಕ ಮಾಡಿ ಬಂದಿದ್ರು ಅಂದ್ರ ಹೊಳ್ಳಿ ಬಟ್ಟೆ ಹಾಕೊಂಡ ಮೇಲೆ ಅವ್ರ ಪಾಪ ಅವ್ರನ್ನ ಬೆನ್ನ ಹತ್ತಿ ಬರ್ತಿದ್ದಿಲ್ಲ. ಅಲ್ಲಿವರೆಗೂ ಹೋಗಿ ಜಳಕ ಮಾಡಿ ನಮ್ಮ ಪಾಪಗಳನ್ನು ಹೊಳ್ಳಿ ನಮ್ಮ ಮನೆಗೆ ಕರ್ಕೊಂಡು ಬಂದೀವಿ ಅಂದ್ರೆ ನಾವ್ಯಾರು ಕರೆಕ್ಟ್ ಜಳಕ ಮಾಡಿಲ್ಲ ಅಂತ ಅದರ ಅರ್ಥ. ಅದಕ್ಕೆ ಪಾಪಿಗಳು ಇಲ್ಲಿವರೆಗೂ ಬಹಳಷ್ಟು ಜನ ಪಾಪವನ್ನು ಗಂಗಾ ನದಿಯೊಳಗೆ ಸ್ನಾನ ಮಾಡಿದ್ರು ಪಾಪವನ್ನು ಬಿಟ್ಟಿಲ್ಲ ಅಂದರೆ ನಾವು ನಿಷ್ಪಾಪರಾಗಿನೇ ಸ್ನಾನ ಮಾಡೀವಿ ಅಂತ ಅರ್ಥ. ಅಂತೂ ಪಾಪವನ್ನು ಕಳೆಯುವಂಥದ್ದು ತೀರ್ಥ, ಮನಸ್ಸಿಗೆ ಹತ್ತಿದಂಥ ತಾಪವನ್ನು ಕಳೆಯುವಂಥದ್ದು ಸದ್ಗುರುನಾಥನ ನುಡಿತೀರ್ಥ. ಈ ನುಡಿತೀರ್ಥದ ಮೂಲಕವಾಗಿ ನಮ್ಮ ಮನಸ್ಸಿಗೆ ಹತ್ತಿದಂಥ ಎಲ್ಲ ಕೊಳೆ ನಾಶವಾಗಿ ಹೋಗ್ತದೆ. ಅದಕ್ಕೆ ಮನಸ್ಸು ಅಂದರೆ ಸಹಜವಾಗಿ ಅದು ಚಂಚಲವೇ ಅದರ ವೃತ್ತಿಯಾದ ಕಾರಣದಿಂದ, ವಾಯು ತತ್ವದಿಂದ ಅದು ಹುಟ್ಟಿದ ಕಾರಣಕ್ಕೆ ಎಷ್ಟ ಅಂದ್ರೂ ಅದು ಸ್ವಭಾವ. ಅಧೋಮುಖವಾಗಿ ನೀರಿನ ಸ್ವಭಾವ ಏನು? ಎಷ್ಟ ನೀವು ಅದನ್ನು ಟ್ಯಾಂಕಿನ ಮ್ಯಾಲೆ ಏರಿಸಿರಂದ್ರೂ ಹಳ್ಳಿ ಏನಾಕೈತದ ಕೆಳಮುಖವಾಗಿ ಹರಿಯೋದನೆ. ಎಷ್ಟು ನಾವು ತಪಸ್ಸನ್ನು ಮಾಡಿ ಬೆಂಕಿಯನ್ನು ಅಧೋಮುಖವಾಗಿ ಉರಿಸ್ಬೇಕಂದ್ರೂ ಅದರ ಸ್ವಭಾವ ಏನು? ಕಡ್ಡಿ ಕೊರದು ಹಿಂಗೆ ಹಿಡ್ಕೊಂಡ್ರಿ ಅಂದ್ರೆ ಯಾವ ಕಡ್ಡಿ ಆ ಬೆಂಕಿ ಮುಖ ಕೆಳಗೆ ಎಂದೂ ಆಗುವುದಿಲ್ಲ, ಅದು ಯಾವಾಗಲೂ ಮೇಲ್ಮುಖವಾಗಿಯೇ ಇರ್ತದೆ. ಬೆಂಕಿ ಮೇಲ್ಮುಖವಾಗಿ ಉರಿಯುವಂತೆ, ನೀರು ಅಧೋಮುಖವಾಗಿ ಹರಿಯುವಂತೆ, ಗಾಳಿ ಎಲ್ಲ ಕಡೆಗೂ ಸುತ್ತುವಂತೆ ಮನಸ್ಸಿನ ಸ್ವಭಾವದ ಅದು ಪ್ರಸರಣ, ಧಾವನ, ಆಕುಂಚನ ಇದು ಎಲ್ಲವೂ ಆಗುವುದು ಗಾಳಿಯ ರೂಪವೇ ಮನಸ್ಸಿರುವ ಕಾರಣದಿಂದ ಚಂಚಲತ್ವ ಅದರ ಸಹಜ ಸ್ವಭಾವ. ಅಂಥ ಚಂಚಲವಾದ ಮನಸ್ಸನ್ನು ನಿಶ್ಚಲಗೊಳಿಸಿ ಸದ್ಗುರುಗಳಲ್ಲಿ ಇರಿಸಿ ಅದಕ್ಕೆ ಬೇಕಾಗಿರುವ ಸದ್ಗುಣಗಳನ್ನೇ ಕಲಿಸಿ ಆನಂದದಿಂದ ಇರಿಸುವಂಥದ್ದೇ ವಿಮಲ ಮಾನಸದ ಮುಖ್ಯವಾಗಿರುವಂಥ ಕರ್ತವ್ಯ. ಅದು ಮನಸ್ಸು ನೊಣಗಳಿರ್ತಾವೆ ನೋಡ್ರಿ, ನೊಣಗಳು ಅಂದರೆ ಅದರಲ್ಲಿನೇ ಬೇರೆ ಬೇರೆ ಜಾತಿಯ ನೊಣಗಳಿರ್ತಾವೆ. ಕೆಲವು ನೊಣಗಳೆಲ್ಲ ಎಲ್ಲಿ ಕೂಡ್ತಾವಂದ್ರೆ ಎಲ್ಲಿ ಹೊಲಸು ಇರ್ತದಲ್ಲ ಹೊಲಸಿನ ಮ್ಯಾಲೇ ಕೂಡ್ತಾವ. ಇನ್ನು ಕೆಲವು ನೊಣಗಳಿರ್ತಾವ, ಅವು ಹೊಲಸಿನ ಮ್ಯಾಲೂ ಕೂಡ್ತಾವ, ಹೂವಿನ ಮ್ಯಾಲೂ ಕೂಡ್ತಾವ. ಇನ್ನು ಕೆಲವು ನೊಣಗಳದಾವ, ಅವು ಜೇನು ನೊಣಗಳು ಅಂತಾರ. ಅವಕ್ಕೇನಂತಾರೆ? ಜೇನು ನೊಣಗಳು. ಜೇನು ಹುಳಗಳೇನಿರ್ತಾವಲ್ಲ ಅವು ಎಂದೂ ಹೊಟ್ಟೆ ಹಸದ ಸಾಯುವಲ್ವಕ, ಆದ್ರೆ ಎಂದೂ ಅವು ಕೆಟ್ಟ ಪದಾರ್ಥದ ಮೇಲೆ ಕುಂಡ್ರುವುದಿಲ್ಲ. ಹಾರಿ ಹಾರಿ ಸುಸ್ತಾಗಿ ಹೂಗಳು ಸಿಗಲಿಲ್ಲ ಅಂದ್ರೆ ಅಲ್ಲೇ ಪ್ರಾಣ ಬಿಡ್ತಾವೆ ಹೊರತು ಅವು ಎಂದೂ ಹೊಲಸಿನ ಮೇಲೆ ಕೂಡುವುದಿಲ್ಲ. ಪ್ರಯತ್ನ ಪೂರ್ವಕವಾಗಿ ಮಕರಂದ ಉಳ್ಳಂಥ ಹೂಗಳ ಮೇಲೆ ಹೆಂಗ ಜೇನು ಹುಳಗಳು ಕೂಡ್ತಾವಲ್ಲ, ಹಂಗ ಪ್ರಪಂಚದಲ್ಲಿ ಬಹಳಷ್ಟು ಜನ ಇರ್ತಾರೆ. ವಿಷಯಗಳೆಂಬ ಹೊಲಸ ಮೇಲೆ ಕೂಡುವಂಥ ನೊಣಗಳಿಗೇನು ಕೊರತೆ ಇಲ್ಲ. ಒಮ್ಮೆ ವಿಷಯ ಒಮ್ಮೆ ನಿರ್ವಿಷಯ ಅನ್ನುವಂಥ ಶುದ್ಧಾಶುದ್ಧ, ಒಮ್ಮೆ ಶುದ್ಧತೆಯೊಳಗ ಒಮ್ಮೆ ಅಶುದ್ಧತೆಯೊಳಗಿರುವಂಥ ಮನಸ್ಸುಗಳಿಗೂ ಕೊರತೆ ಇಲ್ಲ. ಆದರೆ ಈ ಜನ್ಮ ಇರುವವರೆಗೂ ಶುದ್ಧವಾದ ಮನಸ್ಸಿನಿಂದಲೇ ಇರ್ತೀನಿ ಅನ್ನುವಂಥ ಅಪರೂಪದ ಕೆಲವು ಹುಳಗಳಿರ್ತಾವ. ಅಂಥ ಹುಳಗಳನ್ನು ನಿರ್ಮಾಣ ಮಾಡಿದಂಥವರು ಬಸವಾನಂದಪ್ಪ ಅವರು ಆರೂಢ ಜ್ಯೋತಿ ಗುರುಗಳು ಅನ್ನೋದನ್ನು ನಾವು ನೆನಪಿನಲ್ಲಿಟ್ಟುಕೋಬೇಕು. ಅವರು ನಿರ್ಮಲವಾದಂಥ ಶಾಸ್ತ್ರದ ಜೇನು ಹುಣಗಳನ್ನು ತಯಾರು ಮಾಡಿದಂಥವ್ರು. ಹಾಗಿರಬೇಕು ಮನಸ್ಸು. ವಿಷಯಗಳ ಕಡೆಗೆ ಹೋಗ್ತದೆ, ಅದು ಅದರ ಸಹಜ ಸ್ವಭಾವ. ವಿಷಯವೆಂಬ ಹಸುರ ನನ್ನ ಮುಂದೆ ತಂದು ಪಸರಿಸಿದೆಯಯ್ಯ ಪಶುವೇನು ಬಲ್ಲದು. ಹಸುರೆದ್ದೆಳೆಸುವುದು ಎಲ್ಲಿ ಹಚ್ಚಗನಿಸ್ತದೆ ಅಲ್ಲಿ ಅದು ಹೋಗುವುದು ಅದ್ರ ಸ್ವಭಾವ. ಎಮ್ಮೆ ಹೋಗ್ತದೆ ನೋಡ್ರಿ ನೀರಾಗ, ಅದ್ರ ಸ್ವಭಾವ ಹಂಗಿರ್ತದೆ. ತಿಳಿ ನೀರನ್ನು ಕಂಡ್ರೆ ಎಮ್ಮಿಗೆಂದು ಮನಸ್ಸಿಗೆ ಸೊಗಸನಿಸುವುದಿಲ್ಲ. ಅದು ಏನು ಮಾಡ್ತಿರ್ತಂದ್ರೆ ಎಮ್ಮೆ ನೋಡಿರಿ ನೀವು,
ನೀರು ಕುಡಿಯೋದಕ್ಕೆ ಕೆರೆಗೆ ಅದನ್ನು ಕೈ ಬಿಟ್ರಿ ಅಂದ್ರೆ ಹೋಗಿ ನೀರು ಕುಡಿದು ಬರೋದಿಲ್ಲ. ಅದು ದಡ 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 ನೀರಾಗ ಹೋಗ್ತದೆ. ನೀರಾಗ ಹೋದ್ರೆ ಹೋಗಲ್ತಕ್ಕ ಸುಮ್ಮನೆ ನಿಂದ್ರೋದಿಲ್ಲ, ಅಲ್ಲೇ ಮಕ್ಕೊಂಡು ಒಮ್ಮೆ ಅತ್ತಾಗ ಹೊಳತೈತಿ, ಒಮ್ಮೆ ಮಿತ್ತಾಗ ಹೊಳತೈತಿ. ಇದ್ದು ತಿಳಿ ನೀರನ್ನು ರಾಡಿ ಮಾಡಿ ಆ ರಾಡಿ ಮೈ ತುಂಬ ಹಚ್ಕೊಂಡು ಅದನ್ನು ಕುಡಿಯಾಕ ಬರ್ಲಾರ್ದಂಗೆ ಮಾಡಿ ಮತ್ತದು ತಿಳಿ ಆಗುತ್ತಾನ ಅಲ್ಲೇ ಇರ್ತೀನಿ ಅಂತ ಇದ್ದು ನೀರು ಕುಡಿಲಾರ್ದಂಗೆ ಹೊರಗೆ ಬರುವುದಂದ್ರೆ ಎಮ್ಮೆ ಒಂದ. ಇನ್ನು ಆಕಳ ಇರ್ತದೆ, ಆಕಳ ಅದು ಸ್ವಲ್ಪ ಸೂಕ್ಷ್ಮ, ಎಮ್ಮಿಗಿಂತಲೂ ಸ್ವಲ್ಪ ಸೂಕ್ಷ್ಮ. ಅದು ಏನು ಮಾಡ್ತೈತಿ ಅಂದ್ರೆ ನೀರಾಗ ಒಂದು 4 ಹೆಜ್ಜೆ ಒಳಗೆ ಹೋಗ್ತದೆ, ಭಾಳ ಹೋಗುದಿಲ್ಲ, ಒಂದು 4 ಹೆಜ್ಜೆ ಒಳಗೆ ಹೋಗ್ತದೆ. ಇದ್ದ ನೀರನ್ನದು ಎಂದೂ ಕೆಡಿಸುವುದಿಲ್ಲ. 4 ಹೆಜ್ಜೆ ಒಳಗೆ ಹೋಗಿ ತಾನು ಕಾಲಿಟ್ಟಲ್ಲೇ ಅದು ಗೊಡಗಾಗಿರ್ತೈತಿ ಅಂತ ಅದು ಗೊತ್ತು ಮಾಡಿಕೊಂಡು ಮುಖ ಸ್ವಲ್ಪ ಮುಂದೆ ಮಾಡಿ ಎಲ್ಲಿ ತಿಳಿ ಇರ್ತೈತಲ್ಲ ಆ ತಿಳಿ ನೀರನ್ನು ಕುಡಿದು ಹೊರಗೆ ಬರುವುದು ಆಕಳು. ಇನ್ನೊಂದು ಪ್ರಾಣಿ ಅದು ಕೆರೆಗೆ ನೂರಾರು ಒಮ್ಮಗ್ಲಿ ಓಡಿ ಹೋಗ್ತಾವ. ಒಮ್ಮೆ ಓಡಿ ಹೋದ್ರು ಅವು ಎಂದೂ ನೀರಾಗ ಕಾಲಿಡುವುದಿಲ್ಲ. ನೀರಾಗ ಹೆಜ್ಜೆ ಇಡೋದಕ್ಕಿಂತ ಮುಂಚಿತನ ಒಂದು ಸರಿ ಬಡ್ದು ನೋಡ್ತಾವ ಗಟ್ಟಿ ಐತೆ ಇಲ್ಲಿದಂತ ಹೇಳಿ. ಗಟ್ಟಿ ಇದ್ದದ್ದು ನೋಡಿಕೊಂಡು ಅದ್ರ ಮ್ಯಾಲ ಕಾಲಿಟ್ಟು ಹಂಗ ಎದ್ದು ನಿಂತು ಕುಡಿಯಂಗಿಲ್ಲ, ಮೊಣಕಾಲ ಮಡಿಚಿ ನೀರು ಕುಡಿತಿರ್ತದೆ. ಯಾವ್ದ್ರಿ? ಆಡು. ಆಡು ಮತ್ತು ಕುರಿಗಳು ಎಷ್ಟು ಸೂಕ್ಷ್ಮ ಇರ್ತಾವಂದ್ರೆ ನೀರಾಗ ಹೆಜ್ಜೆ ಇಡಂಗಿಲ್ಲ ಅವು. ಅವಕ್ಕೆ ನೀರು ಭಾಳ ಬೇಕಾಗಿಲ್ಲ, ಎಲ್ಲೆಲ್ಲಿ ತಿಳಿಯಾಗಿರ್ತದೆ ಒಂದು ಸ್ವಲ್ಪ ಜಾಗದ ಒಂದು ಬೊಕ್ಸಿಯಷ್ಟು ತಿಳಿ ನೀರು ನಿಂತಿದ್ರು ಆ ನೀರೊಳಗೆ ಕಾಲಿಡ್ಲಾರ್ದಂಗೆ ಗಟ್ಟಿದ್ದ ಜಾಗದೊಳಗೆ ನಿಂತ್ಕೊಂಡು ಮೊಣಕಾಲು ಮಡಚ್ಕೊಂಡು ಮುಖ ನೀರೊಳಗಿಟ್ಟು ಬೇಕಾದ ತಿಳಿ ನೀರನ್ನು ಕುಡಿದು ಹೆಂಗೆ ಬರ್ತಾವಲ್ಲ ಹಂಗೆ ಪ್ರಪಂಚ ಅನ್ನುವಂಥ ಈ ಜಗತ್ತಿನಲ್ಲಿ 1000 ಕೋಟಿ ಕೋಟಿ ಜನ, ಇಡೀ ಭಾರತದಲ್ಲಿನೇ 140 ಕೋಟಿ, ಇಡೀ ಪ್ರಪಂಚದೊಳಗೆ 800 ಕೋಟಿ ಮನುಷ್ಯ ಪ್ರಾಣಿಗಳದಾವಂತ. ಅಂತ 800 ಕೋಟಿ ಪ್ರಾಣಿಗಳಲ್ಲಿ ಎಮ್ಮಿಯಂಗ ವಿಷಯಗಳಲ್ಲಿ ಹೊಕ್ಕು ಮುಳುಗುವಂಥವ್ರು ಭಾಳ ಜನ ಅದಾರ. ಆಕಳದಂಗ ವಿಷಯಗಳಲ್ಲಿ ಹೊಕ್ಕು ಇಲ್ಲದಂಗ ಬದುಕುವಂಥವ್ರು ಬಹಳ ಜನ ಅದಾರ. ಇನ್ನು ಆಡಿನಂಗ ವಿಷಯಗಳ ಕಡೆಗೆ ಮುಖ ಮಾಡಲಾರ್ದನೆ ಪ್ರಾರಬ್ಧ ವಶದಿಂದ ಏನು ಬೇಕಾಗಿತ್ತು ಅಷ್ಟು ಸ್ವೀಕಾರ ಮಾಡಿ ಯಾವಾಗಲೂ ನಾನು ಗುರುಪುತ್ರನಾಗಿ ಇರ್ತೀನಿ, ಸಚ್ಚಿಂತನೆಯೊಳಗನೆ ಇರ್ತೀನಿ ಅನ್ನುವಂಥ ಸಾವಿರ ಜನ ಮುಮುಕ್ಷುಗಳೆಲ್ಲ ಇದ್ದೇ ಇರ್ತಾರೆ ಅನ್ನುವುದನ್ನು ನೆನಪು ಮಾಡಿಕೊಂಡು ಶುದ್ಧವಾದ ನೀರನ್ನು ಆಡು ಕುಡಿದಂತೆ ಶುದ್ಧವಾದ ಮನಸ್ಸಿನಿಂದ ನಾವು ಇದ್ವಿ ಅಂದರೆ ಪರಮಾತ್ಮ ನಮಗೆ ಅನುಗ್ರಹವನ್ನು ಮಾಡಿಯೇ ಮಾಡ್ತಾನೆ. ಅಂತಹ ಪರಮಾತ್ಮನ ದಿವ್ಯ ಕೃಪೆ ತಮ್ಮೆಲ್ಲರ ಮೇಲೆ ಸದಾವಕಾಲ ಇರಲಿ ಅಂತೇಳಿ ಪ್ರಾರ್ಥಿಸಿ, ವಿಶೇಷವಾಗಿ ಪ್ರತಿ ವರ್ಷ ನಾಳೆ ದಿವಸನೂ ನಾವು ಇದ್ದು ಬೆಳಗಿನ ಕಾರ್ಯಕ್ರಮದಲ್ಲಿ ಅದೊಂದು ಸಂಪ್ರದಾಯ ಅನ್ನುವಂತೆ, ಆದರೆ ಈ ವರ್ಷ ಅನಿವಾರ್ಯ ಕಾರ್ಯಕ್ರಮಕ್ಕೆ ನಾನು ಹೋಗಬೇಕಾದ ಕಾರಣದಿಂದ ಈ ದಿನ ಹಳ್ಳಿ ಹೊಸರಲ್ಲಿ ವಾಸ್ತವ್ಯ ಮಾಡಿ ನಾಳೆ ಬೆಳಗ್ಗೆ 6 ಅಥವಾ 7 ಗಂಟೆಗೆ ಪ್ರವಾಸ ಇರುವುದರಿಂದ ಎಲ್ಲ ಭಕ್ತರು ಪ್ರತಿ ವರ್ಷ ಶಾಂತಾಶ್ರಮದ ಕಾರ್ಯಕ್ರಮದಲ್ಲಿ ಯಾರ್ಯಾರು 21, 22, 23 3 ದಿವಸ ಜನವರಿ 21, 22, 23 ಈ 3 ದಿನಗಳ ನಡೆಯುವಂಥ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ಅದು ಒಂಥರ ಕ್ರೀಮ್ ಆಫ್ ಆರೂಢ ಹೆರಿಟೇಜ್ ಅಂತಾರಲ್ಲ, ಹಂಗೆ ಹಾಲು ಕಾಸಿದ ಬಳಿಕ ಮ್ಯಾಲೆ ಹೆಂಗೆ ಕೆನೆ ಬರ್ತದಲ್ಲ ಹಂಗೆ ಆರೂಢ ಜ್ಯೋತಿ ಶಾಂತಾಶ್ರಮದಲ್ಲಿ ನಡೆಯುವಂಥ ಕಾರ್ಯಕ್ರಮ. ಅಂದರೆ ಎಲ್ಲ ಊರಿಂದ ಎಲ್ಲರೂ ಬಂದಿರಂಗಿಲ್ಲ, ಆದರೆ ಎಲ್ಲ ಊರಿಂದ ಒಬ್ಬರಲ್ಲ ಇಬ್ಬರು ಇದ್ದೇ ಇರ್ತಾರೆ. ಎಲ್ಲೆಲ್ಲಿ ಆರೂಢ ಜ್ಯೋತಿ ಅಪ್ಪವರು ಬಸವಾನಂದಪ್ಪ ಅವರು ಪಾದ ಇಟ್ಟು ವೇದಾಂತ ಪ್ರಸಾರವನ್ನು ಮಾಡ್ಯಾರ ಆ ನೆಲದಿಂದ 1, 2, 3, 4 ಮಂದಿ ಅನ್ನುವ ಹಾಗೆ ಎಲ್ಲರೂ ಕೂಡಿದ್ರೇ 2,000 ಮಂದಿ ಆಗ್ತದೆ. ಇಷ್ಟರು ಕೂಡಿಬಿಟ್ರೆ 50,000 ಮಂದಿ ಆಗಿಬಿಡ್ತದೆ. ಅಷ್ಟು ಮಂದಿ ಬಂದರೆ ಅಲ್ಲಿ ವ್ಯವಸ್ಥೆ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಅಪ್ಪವರು ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ಅಲ್ಲೊಂದಿಷ್ಟು ಏನೇನು ನಿಮ್ಮೆಲ್ಲರಿಗೂ ಗುರುಗಳು ಅವರು ಆದೇಶವನ್ನು ಮಾಡಿದ್ದಾರೆ ಆ ಪ್ರಕಾರವಾಗಿ ಎಲ್ಲರೂ ಹುಬ್ಬಳ್ಳಿ ಶಾಂತಾಶ್ರಮದ ಕಾರ್ಯಕ್ರಮದಲ್ಲಿ ಭಾಗಿಗಳಾಗ್ರಿ ಅಂಥೇಳಿ ತಮ್ಮೆಲ್ಲರಿಗೂ ಸೂಚನೆಯನ್ನು ಕೊಡ್ತಾ ದೂರದಿಂದ ಆಗಮಿಸಿದಂಥ ಎಲ್ಲ ಭಕ್ತರು ನಿಧಾನವಾಗಿ ಪ್ರಸಾದ ಸ್ವೀಕಾರ ಮಾಡಿ ಪ್ರವಾಸವನ್ನು ಮಾಡಿರಿ ಹಾಗೆ ಅಂಥೇಳಿ ತಮ್ಮೆಲ್ಲರಿಗೂ ಪರಮಾತ್ಮನ ದಿವ್ಯ ಕೃಪೆ ಇರಲಿ ಅಂತ ಆಶಿಸಿ 2 ಮಾತುಗಳಿಗೆ ವಿರಮಿಸ್ತೀನಿ. ಈಗ ನಮಗುಳ್ಳ ಒಂದೇ ಮನಸ್ಸನ್ನು ಪರಿಶುದ್ಧವಾಗಿರಿಸಿಕೊಳ್ಳುವ ಬಗೆಯನ್ನು ತಿಳಿಸಿರುವ ಪರಮ ಪೂಜ್ಯರಿಗೆ ಅನಂತ ಕೋಟಿ ಭಕ್ತಿಯ ವಂದನೆಗಳು. ಈ ಒಂದಷ್ಟು ಗೌರವ ಸನ್ಮಾನ